ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಲೀಲಾ ಗೌಡಸ್ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಬೆಳಗಿನ ತಿಂಡಿಗೆ ಏನು ಮಾಡೋದು ಅಂತ ಅಂದ್ಕೊಂಡೆ. ಅದರಲ್ಲಿ ನೆನ್ನೆದೊಂದು ಸ್ವಲ್ಪ ಸಂಪಳ ಮಿಕ್ಕೊಂಡಿತ್ತು, ದೋಸೆ ಮಾಡಿದ್ದೆ ನೆನ್ನೆ. ಅದ್ರದ್ದೊಂದು ಒಂದು ಬಟ್ಲಷ್ಟು ಸಂಪಳ ಉಳ್ಕೊಂಡಿತ್ತು. ಅದಕ್ಕೆ ನಾನೆಲ್ಲ ಎಲ್ಲ ಥರ ಮಸಾಲೆ ಹಾಕ್ಕೊಂಡೆ ಹಸಿಟ್ಟಿಗೆ ಮಿಕ್ಸ್ ಮಾಡ್ಕೊಂಡು ದಿಢೀರಂತೆ ದೋಸೆ ಮಾಡಿದೆ. ಅದು ಹೆಂಗೆ ಮಾಡೋದು ಅಂದರೆ, ನಾನು ಮೊದಲನೇದಾಗಿ ಆ ಸಂಪಳಕ್ಕೆ ಏನು ಮಾಡಿದೆ, ಒಂದು ಸ್ವಲ್ಪ ಹಸಿಮೆಣಸಿಕಾಯಿ, ಒಂದೆರಡು ಹಸಿಮೆಣಸಿಕಾಯಿ, ಒಂದು ಕಪ್ಪು ಈರುಳ್ಳಿ ಸಣ್ಣಕ್ಕೆ ಹಚ್ಕೊಂಡೆ, ಕೊತ್ತಂಬರಿ ಸೊಪ್ಪು ಎಲ್ಲ ಸಣ್ಣಕ್ಕೆ ಹಚ್ಕೊಂಡು ಅದ್ರ ಜೊತೆಗೆ ಒಂದು ಅರ್ಧ ಕಪ್ ಆದಷ್ಟು ಗೋಧಿ ಹಸಿಟ್ಟು ತಗೊಂಡೆ. ಸ್ವಲ್ಪನೇ ತಗೊಂಡೆ, ಅರ್ಧ ಕಪ್ ಗೋಧಿ ಹಸಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಏನು ಮಾಡಿದೆ, ನಾನು ಮಿಕ್ಸ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡೆ. ಇನ್ನೊಂದು ಕಡೆ ನಾನು ಹಂಚನ್ನ ಕಾಯಕ್ಕಿಟ್ಟೆ. ಹಂಚನ್ನ ಕಾಯಕ್ಕಿಟ್ಬಿಟ್ಟದಲ್ಲಿ ನಾನು ದೋಸೆನ ತೆಳುಗೆ ಹೇಳಿದೆ. ಇದೀಗೆಲ್ಲ ಮಸಾಲೆ ಹಾಕಿದ್ದೀನಿ, ಈರುಳ್ಳಿ, ಕಾಯಿ ತುರಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿದ್ದೀನಿ. ಎಲ್ಲ ಹಾಕಿದ್ರಿಂದ ತುಂಬ ತೆಳುಗೆ ಮಸಾಲೆ ದೋಸೆ ಥರ ತೆಳುಗೆ ಎಳೆಯೋಕ್ಕಾಗಲ್ಲ, ಒಂದು ಮೀಡಿಯಮ್ಮಾಗಿ ಎಳಿಬೋದು. ಆದರೆ ದೋಸೆ ಚೆನ್ನಾಗಿ ಬಂತು. ಗಂಜಿಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡೆ ಏನು ಮಾಡಿದೆ, ಸೌಟಲ್ಲಿ ತಗೊಂಡು ದೋಸೆ ಟೈಪ್ ಬಿಟ್ಟೆ. ನೋಡಿ, ಈರುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಇದೆ, ಮಸಾಲೆ ಇದೆ. ಇದು ನೋಡಿ, ಈಗ ತೆಗೆದುಬಿಟ್ಟು ಒಂದು ಬೌಲ್, ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡಿದ್ದೀನಿ. ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ದೋಸೆ ಮಾತ್ರ ಎರಡು ಕಡೆಯೂ ಚೆನ್ನಾಗಿ ಬೇಯಿಸಿದೆ, ತಿರುವಾಕು ಬೇಯಿಸ್ಕೊಂಡೆ. ಚೆನ್ನಾಗಿ ಬಂದಿದೆ. ಆದರೆ ಮೆತ್ತಗೆ ಮೃದುವಾಗಿದೆ. ಸಂಪಳ ಜೊತೆಗೆ ಸ್ವಲ್ಪ ಗೋಧಿ ಹಸಿಟ್ಟು ಮತ್ತು ಈ ಮಸಾಲೆ ಹಾಕೊಂಡಿದ್ದೀನಲ್ಲ, ಅದಕ್ಕೆ ರುಚಿ ಕೊಡ್ತದೆಲ್ಲ. ಇದಕ್ಕೆ ನಾನು ನೆನ್ನೆ ಸಾಂಬಾರಿತ್ತು, ಅದಕ್ಕೆ ನಾನು ರೊಟ್ಟಿ ಮಾಡ್ಕೊಂಡೆ. ದಿಢೀರ್ ಅಂತ ಸಂಪಳ ತೆಗೆದುಬಿಟ್ಟು ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ದಿಢೀರ್ ಅಂತ ಮನೇಲೇ ಇರೋ ಪದಾರ್ಥ ಸೇರಿಸ್ಕೊಂಡು ಮಾಡಿದೆ. ಇದಕ್ಕೆ ಜೊತೆಗೆ ನೆಂಚ್ಕೊಳ್ಳೋಕೆ ಏನಪ್ಪ ಅಂದರೆ, ನಾನು ನೆನ್ನೆ ಕಡಲೆಕಾಳು ಸಾಂಬಾರು ಮಾಡಿದ್ದೆ. ಅದಕ್ಕೆ ಆಲೂಗಡ್ಡೆ, ಬದನೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಸಾಲೆ ಸಾರು ಮಾಡಿದೆ. ಅದನ್ನ ಸಾಂಬಾರನ್ನ ಚೆನ್ನಾಗಿ ಕುದಿಯೋಕ್ಕಿಟ್ಟೆ. ಚೆನ್ನಾಗಿ ಕುದಿಯೋಕ್ಕಿಟ್ಮೇಲೆ ಚೆನ್ನಾಗಿ ಕುದೀತು. ಇದನ್ನ ಒಂದು ಬಟ್ಲಿಗೆ ಹಾಕ್ಕೊಂಡೆ. ಇನ್ನೊಂದು ಕಡೆ ನಾನು ದೋಸೆ ಉಳ್ಕೊಂಡು ತಿಂಡಿಗೆ ದಿಢೀರಂತ ಬೆಳಗಿನ ತಿಂಡಿ ಆಯ್ತು ಇವತ್ತು. ಮತ್ತು ಇದಕ್ಕೆ ಏನಪ್ಪ ಅಂದರೆ, ಸಂಪಳ ಉಳ್ಕೊಂಡಿತ್ತು, ಅದಕ್ಕೆ ಮಸಾಲೆ ಹಾಕ್ಕೊಂಡಿದ್ದೆ ಅಷ್ಟೇ. ನೋಡಿ, ಅರ್ಧ ಕಪ್ ಈರುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು ಇವನ್ನ ನಾನು ಸಣ್ಣಕ್ಕೆ ಹಚ್ಚಿಟ್ಕೊಂಡು ಇವಕ್ಕೆ ಹಾಕೊಂಡಿದ್ದೆ. ಇದಕ್ಕಿಷ್ಟೇ ಮಸಾಲೆ ಬೇಕಾಗಿರೋದು, ಏನೂ ಇಲ್ಲ. ಮನೆಯಲ್ಲೇ ಇತ್ತು, ಸಂಪಳ ಇತ್ತು, ಹಸಿಟ್ಟಿತ್ತು, ಈರುಳ್ಳಿ, ಹಸಿಮೆಣಸಿಕಾಯಿ ಎಲ್ಲ ಮನೆಯಲ್ಲೇ ಇದೆ. ಇವೆಲ್ಲ ಹಚ್ಕೊಂಡು ಹಾಕ್ಕೊಂಡು ದಿಢೀರಂತ ದೋಸೆ ಮಾಡಿದೆ ಕಡಲೆಕಾಳು ಸಾಂಬಾರು ಜೊತೆಗೆ.